ಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ರು. ಆದರೆ ಬೇರೆ ರಾಜ್ಯಗಳಿಂದ ಪ್ರಿಕಾಷನ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಬೆಳಗಾವಿ ನಗರ ಬಿಟ್ಟರೆ ನೆಕ್ಸ್ಟ್ ಅತ್ಯಂತ ಸರ್ಕಾರಿ ವಲಯದಲ್ಲಿ ಸೇವೆ ಸಲ್ಲಿಸುವಂಥ ಗಳಿಕೆ ನಮ್ಮ ಗೋಕಾಕ್ ಹಾಸ್ಪಿಟಲ್ ಇದೆ. ಸಾವಿರಾರು ಜನ ದಿನಂಪ್ರತಿ ಬಡವರಿಗೆ ವಿಶೇಷವಾಗಿ ಆಸ್ಪತ್ರೆ ಉಪಯೋಗ ಆಗ್ತಾ ಇದೆ. ಮೊನ್ನೆ ಅತಿ ಶೀಘ್ರದಲ್ಲಿ ಜಿಲ್ಲಾ ಆಸ್ಪತ್ರೆ ಆಗಿ ಪರಿವರ್ತನೆ ಆಗಲಿ, ಅದೊಂದು ಭಾಳ ನಮಗೆ ಬೇಡಿಕೆ. ಇಲ್ಲಿ ಆರೋಗ್ಯ ಸಚಿವರು ಸೌದತ್ತಿಗೆ ಬಂದಾಗ ಘೋಷಣೆ ಮಾಡಿದ್ರು, ನಿಮ್ಮ ಗೋಕಾಕ್ ಅವಶ್ಯಕತೆ ಇದೆ ಮಾಡ್ತೀವಿ ಅಂತ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಬರಬೇಕಾಯ್ತು, ಆದರೆ ಬರೋದಿಲ್ಲ. ಬಹುಶಃ ಎಲ್ಲವೇ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಇದು ಪರಿವರ್ತನೆ ಆಗಿ ಇನ್ನೂ ಹೆಚ್ಚು ಪರಿಣಿತರು ಡಾಕ್ಟರ್ಗಳು, ಬೇರೆ ಬೇರೆ ಸೌಲಭ್ಯಗಳು ಕೂಡ, ಅಂದರೆ ಹೆಚ್ಚು ಕಮ್ಮಿ ನಾವು ಬೆಳಗಾವಿಗೆ ಹೋಗದೆ ಅವನ್ನೆಲ್ಲ ಚಿಕಿತ್ಸೆ ಇಲ್ಲೇ ಕೊಡುವಂಥ ದಿನಗಳ ಗೋಕಾಕದಲ್ಲಿ ಬರ್ತದೆ. ನಮ್ಮ ಅದನ್ನು ಹೇಳಕ್ಕೆ ಏನು ಅವಶ್ಯಕತೆ ಇದೆ ನಮ್ಮ ತಾಲೂಕಿಗೆ, ಗೋಕಾಕ್ ತಾಲೂಕಿಗೆ ಸರ್ಕಾರದಿಂದ ಅದನ್ನೆಲ್ಲ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ನನಗೆ ಚಿಕ್ಕೋಡಿಯಲ್ಲಿ ಇನ್ನೊಂದು ಕಾರ್ಯಕ್ರಮದಿಂದ ನಾವು ಹೋಗ್ತಾ ಇದ್ದೀನಿ. ಈ ಕಾರ್ಯಕ್ರಮ ಅಧಿಕಾರಿಗಳು ತಾವೆಲ್ಲ ಮುಂದುವರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು